ದೀನ ಸಂರಕ್ಷಣಾ ದಾನವ ಮರ್ದನ ದ್ರೌಪದಿ ಕಳೆದ ದುಃಖದ ದಿನಗಳನ್ನು ಹಗಲೆರಡು ನೆನೆದು ಸುಮ್ಮನೇಕೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವುದು. ಇನ್ನ ಬಹುದಿನದ ಚಿಂತೆಯು ಬಹುಬೇಗ ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಶಾಂತಳಾದ ದೇವಿ, ಶಾಂತಳಾದ ಶಾಂತಿ 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 ದೇಶದ ಪ್ರತಿಕಾರದ ಜ್ವಾಲೆಯನ್ನೇ ಹುಡುಕ್ತಾ ನಿಂತಿರುವಾಗ ಹಿನ್ನೆಲೆಯ ಶಾಂತಿ ಸಮಾಧಾನ ಪುರಸಭೆ
ಕೇಶವ ಮಾಡಿದರೆ ನನಗೆ ಶಾಂತಿ ಸಮಾಧಾನ ಧರ್ಮಜ. ಅಖಿಲ ಘನಶಸ್ತ್ರ ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂ ಪುರುಷರಿಗೆ ದೊರೆದೆ ಘನಗದ ದಂಡ ಪ್ರವೀಣನು ದಂಡ ನಾಯಕನು ಅಖಂಡ ಭರತ ಕಂಡ ಚಕ್ರವರ್ತಿ ಸಾರ್ವಭೌಮ ಪಾಂಡ ಕುಮಾರದ ನಾವು ಕಡಲು ನಮ್ಮ ಸತಿಯ ವಸ್ತ್ರಾಪಹರಣ ಮಾಡುತ್ತಿರುವಾಗ ಅಸಹಾಯಕರಾಗಿ ಸುಮ್ಮನೆ ತಲೆ ತಗ್ಗಿಸಿ ಬಿಟ್ಟಿದ್ದೆವು. ಈ ತ್ರಿಭುವನೇ ಪರಿಹಾಸ್ಯ ಮಾಡದಿರುವುದೇ ಧರ್ಮಜ. ದ್ರುಪದ ನರೇಂದ್ರನಂದಿನಿ ಪ್ರವೃತ್ತಿ, ನೀನು ದುಃಖಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊಡೆತಟ್ಟಿ ಕರೆಯ ಆ ದುರುಳ ದುಶ್ಯಾಸನ ರಾಕ್ಷಸವನ್ನು ತೆಗೆದು ಅವನ ಗುಂಡಿಗೆ ಬಿಸಿ ರಕ್ತವನ್ನು ಸೂತ ಬೆರಳು ನರಗುಂಡದಲ್ಲಿ ತುಂಬಿ ಶಕುನಿಯ ಕ್ರೋಧ ಕಿಚ್ಚಿನ ಪಬ್ಬನ್ನು ಕಿತ್ತು ಸಾಕಿನಿಯರಿಗೆ ಹುಡುಕಿಸುತ್ತೇನೆ. ಇಷ್ಟಾಗದ ಹೊರತು ಅದೆಂತಹುದು ಶಾಂತಿ ಇನ್ನೆಲ್ಲಿ ವಿಶ್ರಾಂತಿ ಧರ್ಮಜ.
ಇನ್ನೇನು ಪರಮಾತ್ಮನ ಹಾಗಲೂ ಹಾಗುವುದು. ಪರಮಾತ್ಮ ವಾಸುದೇವ ಕೃಷ್ಣ ದೇವ ಕೃಷ್ಣ
ಪ್ರೀತಿ ವಾತ್ಸಲ್ಯವು ಅಪಾರವಾಗುವುದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲೇ. ಅದಂತರಲ್ಲಿ ನಿಮಗೆ ಸಲ್ಲಬೇಕಾದ ಆರ್ಧರಾಜ್ಯದ ನಿರ್ಧಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡೆ? ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಹೇಗೆ ದೇವ? ಉಭಯರು ಕ್ಷೇಮದಿಂದ ಬಾಳುವುದು ಮೇಲಲ್ಲವೇ? ಅಂದ್ರೆ ನಿನ್ನ ಮಾತಿನ ಅರ್ಥ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಲಿರುವ ರಕ್ತದ ಕಣಗಳನ್ನು ಅದಾವ ಜನದಿಂದ ತೊಳೆದು ಪವಿತ್ರಗೊಳಿಸಲೇ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡಬೇಕಲ್ಲ. ಸತ್ಪುರುಷರ ಹೃದಯ ಮುಂದಿನ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ವಿರೋಧ. ನಮ್ಮ ರಘುಪತಕ್ಕೆ ಅಗ್ರಜನ ಭಕ್ತು ಧರ್ಮದ ಕಟ್ಟು ಬೃಹದಾಕಾರದ
ಭದ್ರವಾಗಿ ನಿಲ್ಲುತ್ತೆ. ರಾತ್ರಿಯ ಪಾಶ ಅಂದಿದೆ. ಛೆ, ಬೇರೆ ಹೇಳಿದ್ದೀನಿ ಹೇಳು. ಓಹೋ ಭೀಮಸೇನ, ಹಾಗಾದ್ರೆ ನೀನು ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ನಿನ್ನ ಅಭಿಮತ? ಜನ ಮಾತನ್ನು ಅನುಭವಿಸಿ ನಮ್ಮನ್ನೇಕೆ ಸಜೀವ ಕೊಡುತ್ತೀವಿ. ಆದ್ದರಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟಗಳದು. ಅದನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲಿಲ್ಲ. ಛೇ, ನಮ್ಮ ಈ ಜನ್ಮಕ್ಕೆ ಧಿಕ್ಕಾರ ಏನು. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರೆ ಇನ್ನ ನಕುಲ ಸಹದೇವರು ಅಣ್ಣನ ಮಾತನ್ನು ಅನುಮೋದಿಸ್ತಾರೆ. ತಂಗಿ ದ್ರುಪದನರಿಂದ ನಂದಿನಿ ಏಕಮ್ಮ ಕಿರಣಳಾಗಿ ನಿಂತೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ? ಮರೆತೆಯ ಮರೆತೆಯ ಪ್ರಭುವೇ, ಮಹಿಮನೋ ಲಗದೆ ಮಾನಿನಿಯಾದೆನ್ನ ಮೊರೆಯಾಲಿಸಿ ಪೊರೆದುದ ಪತಿಗಳ ಈವರಿಂದೆನ್ನ ಪಂಥ ಸಲಿಸದೈ ಪಾತಕ್ಕೆ ಕುರುಕುಲ ಹತವಾದ ಬಿರುಮುಡಿಯ ಕಟ್ಟಿಸುವೆನೆ ವೀಕ್ಷಿಸ. ಜಗದ ಅಪಹಾಸ್ಯವ ಸಹಿಸೆನಯ್ಯ, ತನೋಮಣಿ ಗುರುಗೊಂದೆ ರಕ್ಷೆ ಮುಕುಂದ. ಕೇಶವ ಶ್ರೀಹರಿ ಕೃಷ್ಣ ಕೃಷ್ಣ ಧರ್ಮರಾಜ ಮಾಡದಿಗಾದ ಅಪಮಾನದ ಕಡೆಗೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಧರ್ಮರಾಜ್ ಧರ್ಮವೆಂದು ಹಂಬಲಿಸುತ್ತ ಧರ್ಮ ಪತ್ನಿಯನ್ನೇ ದೂತದಲ್ಲಿ ಗುಣವಾಗಿಟ್ಟು ಸೋತ ಧರ್ಮ ಪ್ರಭುಗಳು ಇವರ ಅಭಿಪ್ರಾಯವು ಧರ್ಮ ಸಮ್ಮತ, ನ್ಯಾಯ ಸಮ್ಮತ, ಲೋಕ ಸಮ್ಮತ. ಇವರು ನನ್ನ ಪತಿ ಇಲ್ಲವಣ್ಣ, ಇಲ್ಲ. ಇನ್ನು ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡವಕನನ್ನೇ ಕೊಂದ ದೋರ್ದಂಡ ಭೀಮಸೇನ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಟು ಕೈಯಲ್ಲಿ ಸೌಟನ್ನು ಹಿಡಿಯಿರಿ. ಇವರು ಈ ಪಾಂಚಾಲಿಯ ಪತಿ ಅಣ್ಣ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಮತ್ಸು, ವಿಜಯ, ಜಿಷ್ಣು, ಸವ್ಯಸಾಚಿ, ಧನಂಜಯ, ದಶನಾಮಧೇಯ, ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮ. ನಿಮಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಇವರು ಈ ಪಾಂಚಾಲಿಯ ಪತಿ ಅಣ್ಣ. ಇನ್ನು ಈ ನಕುಲ ಸಹದೇವರಾದರು ಅಣ್ಣನ ಮಾತನ್ನು ಅನುಮೋದಿಸದೇ ಇರುವರೇನಣ್ಣ? ಇಲ್ಲವಣ್ಣ, ಇಲ್ಲ. ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾವದ ಮೃತ್ಯು ಸ್ವರೂಪರು.
ಅಭಿಪ್ರಾಯವೇ ಒಂದು, ನನ್ನ ತಂಗಿ ಅಭಿಪ್ರಾಯವೇ ಬೇರೆ ಆಯಿತು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಿ? ಅದಕ್ಕೆ ನೀನೇನು ಮಾಡಿ? ಏಕೆ ಈ ಕೈ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದರೆ ನಿನಗೆ ಕೇಳಲೇ ಅಲ್ಲ. ಬಿಡು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ. ಕೇಳಿ ಅದರಿಂದ ಪ್ರಯೋಜನವಾದರೆ ಏನು? ಪ್ರಯೋಜನವೋ ಅಪ್ರಯೋಜನವೋ ಅದೊಂದು ನನಗೆ ತಿಳಿಯದೆಯೇ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಹಂದು ಕುರಿಸಬೇಕು. ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ಜನಗದ ದಂಡದಿ ಆ ದುರ್ಯೋಧನ ತೊಡೆಯ ಮುಡಿಗೊಟ್ಟುವೆನೆನು ಗಂಡುಗಲಿ ನೀನಂದು ಜಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೋ ಮನೋಹರ ಕುಹಕ ಗಂಟದ ಕರಳಿರಬೇಡಿ. ಕಣ್ಣೀರ ಗರೆದಿರುವಲ್ಲವೇ ಈ ನಿನ್ನ ತಮ್ಮನಿಗೆ ಬದಲಾಗಿ ಹಾಗೆ ಹಿಂಡಿನ ಕಣ್ಣಲ್ಲಿ ಶತಸಹಸ್ರ ಮುಡೆ ಕಂಬನೆ ತರಿಸುವೆ. ಆ ಕಾಲನೇ ಕೌರವನ ಬೆಂಗಾವಲಾಗಿ ನಿಲ್ಲಲಿ. ಕಾಲಕ್ಕೆ ಗುರು ಸಮುದ್ರವ ಸೇರದು ಕರುವೆನ ದುರ್ಯೋಧನ ದುಶ್ಯಾಸನನ್ನ ದುಷ್ಟ ಕೀಟರನ ಬಗೆದು ದುಶ್ಯಾಸನ ಒಡೆದ ಮುಡಿಗೊತ್ತಿ ಪಾದಕ್ಕೆ ದುರ್ಯೋಧನ ಕಟ್ಟಿಸುವೆ ನಿನ್ನೆ ಬಿಡಿ ಮುಡಿಯ ಬಡದಿರುವೆತೆಯ ನರಕ ಮರ್ದನ ಕೇಳನ್ನದ ಮತ
ಅನಿಷ್ಟಗಳು ಆಚಂದಕವಾಗಿ ಉಳಿಯಬೇಕಾದರೆ ಸಂಧಿಯು ನಿರಾಕರಿಸಬೇಕು, ಯುದ್ಧವು ನಡೆದೇ ತಿರಬೇಕು. ಅರ್ಜುನ ಅರ್ಜುನ, ನಿನ್ನ ಸಹೋದರರು ಧಾತೃ ಎಂಬ ಮುಖಾರದಲ್ಲಿ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಮಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು? ನನ್ನ ಬುದ್ಧಿಗೆ ಮುಂಕು ಕವಿದಿದೆ. ನನ್ನ ಸಮಸ್ತ ವಿಚಾರಗಳನ್ನು ಹರಿತ ಪ್ರಭು ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡಬಹುದ. ಧನ್ಮನಂದ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ಕಾರ್ಯ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆಗಲೇಬೇಕು. ತಂಗಿ ದ್ರುಪದ ನರೇಂದ್ರನ ಕಣ್ಣೀರಿನ ಕಾಲವೇ ಭಕ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಡಿನ ಧರ್ಮಪುತ್ರರ ಮಾತನ್ನು ಕಟ್ಟಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರಗುಡಿ ಬೇಡುವೆನು ಅಣ್ಣ. ತಂಗಿ
ನೀನಿನ್ನು ಚಿಂತಿಸಬೇಡ. ನಾನು ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರಬೇಕು. ನಾನಿನ್ನು ಬರಲೇ? ಹಾಗೆ ಆಗಲಿ ಅಣ್ಣ.